ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಹೋಗೋಕೆ ಮುಂಚೆ ಎಡಳಿ ಸರ್ ಕ್ವಿಕ್ ರಿಯಾಕ್ಷನ್. ಶಾಸಕರಲ್ಲಿ, ಅದರಲ್ಲೂ ಕಾಂಗ್ರೆಸ್ ಶಾಸಕರಲ್ಲಿ ನಾಯಕತ್ವದ ಬಗ್ಗೆ, ಸರ್ಕಾರ ನಡೆಸ್ತಾ ಇರುವ ವಿಧಾನದ ಬಗ್ಗೆ ವಿಶ್ವಾಸ ನಿಜಕ್ಕೂ ಉಳಿದಿದೆ ಅಂತ ಅನ್ಸುತ್ತಾ ಅಂತ? ನನಗೆ ಗೊತ್ತಿರೋ ಹಾಗೆ, ರಾಜಕೀಯ ವಿಶ್ಲೇಷಕರಾಗಿ ನೀವು ಅನೇಕ ಸರ್ಕಾರಗಳು ಅಲ್ಲಿನ ಶಾಸಕರನ್ನು ಗಮನಿಸಿರ್ತೀರಿ, ಹಾಗಾಗಿ ಪ್ರಶ್ನೆ. ನನಗೆ ಗೊತ್ತಿರೋ ಹಾಗೆ ಎಲ್ಲ ಶಾಸಕರು ಸಹಿತ ತಮ್ಮ ಅಸ್ತಿತ್ವದ ಇಂಪಾರ್ಟೆನ್ಸ್ ಗೊತ್ತಿದೆ ಅವರಿಗೆ. ಆಕಸ್ಮಿಕವಾಗಿ ಯಾವುದೇ ಕಾರಣಕ್ಕೆ ಇವರೇನಾದರೂ ಹೇಳಿದ್ರೆ ಸಿದ್ದರಾಮಯ್ಯನವರು ಅವ್ರ ಅಸ್ತಿತ್ವಕ್ಕೂ ಧಕ್ಕೆ ಬರುತ್ತೆ ಅಂತ ಗೊತ್ತಿದೆ. ಆದ್ದರಿಂದ ಇವಾಗ ಅವ್ರು ಒಬ್ಬರು ಇರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಈಗ DK ಶಿವಕುಮಾರ್ ಅವರನ್ನು ಎಲ್ಲರೂ ಒಪ್ಪುವ ಪರಿಸ್ಥಿತಿಯಲ್ಲಿ ಇಲ್ಲ, ನಿಮ್ಮ ಜಾರಕಿಹೊಳಿ ಅವರನ್ನು ಒಪ್ಪುವ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಇವರು ಏನಾದರೆ ಸ್ವಲ್ಪ ಮಾಸ್ ಲೀಡರ್ ಆಗಿದ್ದಾರೆ. ಇವರನ್ನು ಒಪ್ಪುವ ಮತ್ತು ಇವರ ಮೇಲೆ ಭಿನ್ನಾಭಿಪ್ರಾಯ ಇಟ್ಟುಕೊಂಡಿರ್ತಕ್ಕಂಥವ್ರು ಯಾವ ಶಾಸಕರು ನನಗೆ ಗೊತ್ತಿರೋ ಹಾಗೆ ಇಲ್ಲ. ಆದ್ದರಿಂದ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ತುಂಬ ಅನಿವಾರ್ಯ ಆಗಿದ್ದಾರೆ. BJPಯವರು ಶತಾಯಗತಾಯ ತಮ್ಮ ಎಲ್ಲ ಫೋರ್ಸನ್ನು ಸಹಿತ ಇವಾಗ ಒಟ್ಟುಗೂಡಿಸಿ ಸಿದ್ದರಾಮಯ್ಯವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಮತ್ತು ಅವ್ರ ಅಸ್ತಿತ್ವ ಅದು. ಇವು ಏನಾದರೂ ಮಾಡಿ ಅವರು ಒಬ್ಬರನ್ನ ಒಂದು ಹೊಡೆದಾಕಿದರೆ, ಚೆಸ್ಸಲ್ಲಿ ಒಬ್ಬ ಕ್ವೀನ್ ಹೊಡೆದಾಕಿದರೆ ಹೇಗೆ ಚೆಸ್ ಗೇಮೇ ಹಾಳಾಗುತ್ತೋ ಆ ರೀತಿಯಾಗಿ ಚೆಕ್ಮೇಟ್ ಇಡೋಕ್ಕೆ ಪ್ರಯತ್ನಗಳನ್ನ ಎಲ್ಲ ಎಂಗಲ್ಗಳಲ್ಲಿ ಮಾಡ್ತಾನೆ ಬಂದಿದ್ದಾರೆ, ಇಲ್ಲಿವರೆಗೂ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಆದ್ದರಿಂದ ಇವಾಗ ಹಗರಣಗಳ ಬಗ್ಗೆ ಸುರಭಿಯವರು ಮಾತಾಡ್ತಾ ಇದ್ರು. ಹಗರಣಗಳ ಇಲ್ಲದಂಥ ಪಕ್ಷಗಳೇ ಇಲ್ಲ, CM ಬದಲಾವಣೆ ಮಾಡಂಥ ಪಕ್ಷಗಳೇ ಇಲ್ಲ. ನಿಮ್ಮ ಪಕ್ಷವೂ ಸಹಿತ 3 ಜನ 4 ಜನ CMಗಳನ್ನ ಬದಲಾಯಿಸಿದ್ದಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು ಎಲ್ಲ ಪಕ್ಷಗಳ ಗೋಳು ಇದು. ಆಮೇಲೆ ಎಲ್ಲ ಪಕ್ಷದಲ್ಲೂ ಅಲ್ಲಿರ್ತಕ್ಕಂಥ ಶಾಸಕರು ಬಹಳ ನಿಷ್ಠೆ ಬದ್ಧತೆಯಿಂದ ಇರ್ತಾರೆ ಅನ್ನೋದು ಭ್ರಮೆ. ಅವರೂ ಸಹಿತ ಅವಕಾಶವಾದಿಗಳೇ ಆಗಿದ್ದಾರೆ. ಅವರು ತಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಅವರೂ ಸಹಿತ ಏನು ಮಾಡ್ತಾರೆ, ಮೊದಲು ಅಲ್ಲಿಂದ ಪಾರಾಗಬೇಕು, ಬೇರೆ ಕಡೆ ಅವಕಾಶವನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಈ ಪಕ್ಷ ಅನ್ನೋದು ನೆಪ ಮಾತ್ರ. ಮತ್ತೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗತ ಸ್ವಾರ್ಥವೇ ಬಹಳ ಮುಖ್ಯ ಆಗುತ್ತೆ, ಈ ಅವಕಾಶವಾದವೇ ಮುಖ್ಯ ಆಗುತ್ತೆ. ಇದನ್ನು ನಾವು ಇಷ್ಟು ವರ್ಷಗಳಿಂದ ನೋಡ್ಕೊಂಡೇ ಬಂದಿದ್ದೀವಿ. ಅದಕ್ಕೆ BJPನೂ ಹೊರತಲ್ಲ, ಕಾಂಗ್ರೆಸ್ಸು ಹೊರತಲ್ಲ, JDS ಹೊರತಲ್ಲ. ಅಶ್ವಿನ್ ಅವರೇ, ಕಾಂಗ್ರೆಸ್ ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಬರೋಕೆ ಪ್ರಮುಖವಾಗಿ ಕಾರಣವಾಗಿದ್ದೆ ಇಂಥ ಹಗರಣಗಳನ್ನ ನಾವು ಮಾಡೋದಿಲ್ಲ. BJP ಮಾಡ್ತಿರೋ ಹಗರಣಗಳನ್ನ ನಾವು ಕ್ಲೀನ್ ಮಾಡ್ತೀವಿ, ವಾಶ್ಔಟ್ ಮಾಡ್ತೀವಿ, ಒಂದು ಟ್ರಾನ್ಸ್ಪರೆನ್ಸಿ ತರ್ತೀವಿ ಆಡಳಿತದಲ್ಲಿ, ಹಿಂಗೆ ಹೇಳಿ ಬಂದವರಪ್ಪ. ಈಗ ಅವ್ರ ಮೇಲೂ ಆರೋಪ ಬಂದಿದೆ, ಆಗ್ಲೂ ಇತ್ತು ಈಗಲೂ ಇತ್ತು. ಈ ವಾದ ಒಪ್ಲಿಕ್ಕೆ ಸರಿನಾ? ಅಶ್ವಿನ್ ಅವರೇ? ನಾವು ಹಲವಾರು ಬಾರಿ ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀವಿ. ಕಾಂಗ್ರೆಸ್ ವಕ್ತಾರರು, ಕಾಂಗ್ರೆಸ್ ಹಿರಿಯ ಜನಪ್ರತಿನಿಧಿಗಳು ಬಂದಿದ್ದಾರೆ ಈ ಡಿಬೇಟಲ್ಲಿ. ಕಾಂಗ್ರೆಸ್ ಅವ್ರಿಗೊಂದು ಬ್ಯಾಕ್ ಎಂಡಲ್ಲಿ ಒಂದು ಒಳ್ಳೆ ಏನು ಹೇಳ್ತೀವಿ, ಅದೊಂದು ಪ್ರೋಗ್ರಾಮನ್ನು ಮಾಡಿಕೊಟ್ಟಿದ್ರು. ಪೇ CM ಅಂತ ಮಾಡಿ 40% ಅಂತ ಮಾಡಿ ಅಂತ ಅವ್ರು ಹೇಳಿದರು. ನಾವು ಸರ್ಕಾರಕ್ಕೆ ಅಧಿಕಾರಕ್ಕೆ ಏನಾದರೂ ಬಂದರೆ 1 ವಾರದಲ್ಲೇ ಹೇಗೆ ಕುಮಾರಣ್ಣ ಅವರು ಸಾಲ ಮನ್ನಾ ಮಾಡಿದ್ರು ಹಾಗೆ ನಾವು ಈ 40% ಪೇ CMನ ಹೊರಗಡೆ ತರ್ತೀವಿ ಅಂತ. 3 ತಿಂಗಳಾಯಿತು. ಮಾಧ್ಯಮದವರು ಪದೇ ಪದೇ ಕೇಳ್ತಾ ಇದ್ರು, ಇಲ್ಲ ನಾವು ಪೇ CM ಮತ್ತು 40% ಅನ್ನೋ ಒಂದು ಗುಮ್ಮ ಇಟ್ಟು ಸುಮ್ಮನೆ ನಾವು ಅದೊಂದು ಜನರನ್ನ ಮರಳು ಮಾಡ್ಬಿಡೋಣ, ಒಂದು ಟ್ಯಾಟಿಕ್ಸ್ ಮಾಡೋಣ ಅಂತ ಮಾಡಿದ್ರು ಅಂತ ಕಾಂಗ್ರೆಸ್ನ ಹಿರಿಯ ಸಚಿವರುಗಳೇ ಹೇಳ್ಬಿಟ್ರು. ಹಾಗಾಗಿ ಈ ಕಾಂಗ್ರೆಸ್ಸಲ್ಲಿ ಏನಾಗಿದೆ, ಹಗರಣಗಳು ಪದೇ ಒಂದೊಂದು ವಾರ ತಿಂಗಳುಗಳಲ್ಲೂ ಒಂದೊಂದು ಹೊಸ ಹಗರಣಗಳನ್ನ ನಾನು ಅವಾಗಲೇ ಹೇಳಿದೆ. ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಅಬಕಾರಿ, ಟ್ರಾನ್ಸ್ಫರು, ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ. BBMPಲಿ ಹಣ 100 ಕೋಟಿ ಸಿಕ್ಕಂಥ ವಿಚಾರಗಳನ್ನ, ಹಗರಣಗಳನ್ನ ಮಾಚಲಿಕ್ಕೆ ಜನರಿಂದ ಪದೇ ಈ ಹಗರಣಗಳ ವಿಚಾರಗಳು ಬರ್ತಿದೆ. ನಾವೆಲ್ಲ ಒಂದು ಕಡೆ, ಯಾಕೆಂದರೆ ನೋಡಿ, ಗ್ಯಾರಂಟಿ ಒಂದು ಕಡೆ ಫೇಲ್ಯೂರ್ ಆಯಿತು. ಇವತ್ತು ಕಾಂಗ್ರೆಸ್ನ ವಕ್ತಾರರು ಯಾರಾದರೂ ಇದ್ದಿದ್ರೆ ನಾವು ಅದನ್ನು ಯಾವಾಗಲೂ ಕೇಳ್ತಾ ಇರ್ತೀವಿ, ಗ್ಯಾರಂಟಿ ಫೇಲ್ಯೂರ್ ಆಗಿದೆ, ನಾವಾಗಂತ ನೀವು ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿಲ್ಲ. ಗ್ಯಾರಂಟಿಗಳ ವಿಚಾರದಲ್ಲಿ ನೀವು ಅಡ್ವರ್ಟೈಸ್ ತಗೊಂಡ್ರು ಹೊರತು ಅದೇ ರೀತಿ ಗ್ಯಾರಂಟಿ ಫೇಲ್ಯೂರ್ ಆಯಿತು. ಈಗ ಫೇಲ್ಯೂರ್ನ ಓವರ್ಕಮ್ ಹೇಗೆ ಮಾಡೋದು? ಅದಕ್ಕೆ ಇವರು ಈ ರೀತಿ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್. ಮೂರನೇ ಬ್ರೇಕಿಂಗ್ ಹಾಕೊಳ್ಳಿ. ಹಾಗೆ ಸಿದ್ದರಾಮಯ್ಯನವರ ಬೈಟನ್ ಕೂಡ ಕೇಳಿಸ್ಕೊಂಡ್ಬಿಡೋಣ, ಆಮೇಲೆ ಸುರಭಿ ಅವ್ರು ಯಾಕೆ ಮಾಡ್ತಾರೆ. ಮುಟ್ಟೋಕ್ ಬಂದ್ರೆ ಹುಷಾರು, ಕರ್ನಾಟಕದ ಜನ ಸುಮ್ಮನೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟರು ಸಿದ್ದರಾಮಯ್ಯನವರು. ಕುತೂಹಲ ಇರೋದು, ಯಾರಿಗೆ ಯಾಕೆ ಕೊಟ್ಟರು ಈ ರೀತಿಯ ವಾರ್ನಿಂಗು ಅಂತ. CM ಕುರ್ಚಿ ಬಗ್ಗೆ ಅವ್ರಿಗೇನೆ ಆತಂಕ ಏನಾದರೂ ಶುರುವಾಗಿದೆಯಾ? ಇಲ್ಲದೆ ಹೋದ್ರೆ ಹಿಂಗೆಲ್ಲ ಮಾತನಾಡೋರಲ್ಲ ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು. ಅಥವಾ CM ಕುರ್ಚಿಯನ್ನು ನಾನು ಏನು ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅನ್ನೋದನ್ನ ಸೂಚನೆ ಕೊಡ್ಲಿಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡಿದ್ರ? ಪ್ರಶ್ನೆ ಹತ್ತಾರಿದೆ. ಬೈಟ್ ಕೇಳಿಸ್ಕೊಳ್ಳಿ, ಒಂದು ಚಿಕ್ಕ ಬ್ರೇಕ್ ಹೋಗಿ ಬರಬೇಕು, ಅದಾದ್ಮೇಲೆ ಚರ್ಚೆ ಮುಂದುವರಿಯುತ್ತೆ. ಅಕ್ಕಿಮಟ್ಟಿಯವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರು ಎಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಪಕ್ಷಕ್ಕ ಅಥವಾ ಅವ್ರದೇ ಪಕ್ಷದ ಕೆಲವರಿಗೆ ಹೈಕಮಾಂಡ್ಗ ಅಥವಾ ED ಮೂಲಕ ಸರ್ಕಾರ ಅಲ್ಲಾಡ್ಸಕ್ ಪ್ರಯತ್ನ ಮಾಡ್ತಾ ಇರುವ ಕೇಂದ್ರದಲ್ಲಿರುವ BJPಗ ಅಂತ?
ಜನರೇ ಊಹಿಸ್ಲಿ ಯಾರಿಗೆ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಸರ್ ಹೇಳಿದ್ರು ರಾಜಕೀಯ ಇದು ನಡೀತಾ ಇರುತ್ತೆ, ಬೇರೆ ಬೇರೆ ಪಕ್ಷದಲ್ಲೂ ಬೇರೆ ಬೇರೆ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಇದು ಬರ್ತಾ ಇರುತ್ತೆ ಅಂತ. ಇವತ್ತಿನ ಬಗ್ಗೆ ಮಾತಾಡೋಣ, ಇವತ್ತಿನ ರಾಜಕೀಯದ ಬಗ್ಗೆ ಮಾತಾಡೋಣ. ಇವತ್ತಿನ ರಾಜಕೀಯದಲ್ಲಿ ಇವಾಗ ಬಂದಿರುವಂತಹ ಎಕ್ಸೈಸ್ ಸ್ಕ್ಯಾಮು 700 ಕೋಟಿ ಅಂತಿದ್ದಾರೆ. ಏನು ವಾಲ್ಮೀಕಿ CM ಅವರೇ ಒಪ್ಕೊಂಡಿದ್ದು 187 crore. SCPTSB ಇಂದ ಡೈವರ್ಟ್ ಆಗಿರೋ ದುಡ್ಡು 1000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಮೂಡಾನಲ್ಲಿ 5000 ಕೋಟಿ ಅಂತಿದ್ದಾರೆ. ಈ ಎಲ್ಲ ದುಡ್ಡು ಏನು 50 ಕೋಟಿ ಇರೋದು ಬಹುಶಃ ಇವ್ರ ಹತ್ರನೇ. ಇಂತಹ ಪರಿಸ್ಥಿತಿನಲ್ಲಿ ನೀವು ಹೇಳ್ತೀರಾ ನಾವೆಲ್ಲರೂ ಸಿದ್ದರಾಮಯ್ಯನವ್ರನ್ನ ಒಂದು ಅಟ್ಯಾಕ್ ಮಾಡ್ತಾ ಇದ್ದೀವಿ ಅಂತ. ಸರ್, ಅವರು ರಾಜ್ಯದ ಮುಖ್ಯಮಂತ್ರಿಗಳು. ವಾಲ್ಮೀಕಿ ಹಗರಣದಲ್ಲಿ ಆ ಮನಿ ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಸ್ಗೆ ಹೋದಾಗ ಫೈನಾನ್ಸ್ ಮಿನಿಸ್ಟರ್ ಯಾರಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ? ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ನನ್ನನ್ನು ಯಾರೂ ಮುಟ್ಟಬಾರ್ದು. ಮತ್ತು ಈ ಭಾಷೆ ನೋಡಿ, DK ಶಿವಕುಮಾರ್ ಅವ್ರು ಹೇಳ್ತಾರೆ ಅನುದಾನ ಕೊಟ್ಟಿಲ್ಲ ಜಯನಗರಕ್ಕೆ ಅಂದಾಗ ಅವ್ರು ನನ್ನ ಮುಂದೆ ತಗ್ಗಿ ಬಗ್ಗಿ ಮಾತಾಡಲಿಲ್ಲ ಅಂತ. ನನ್ನನ್ನು ಯಾರೂ ಮುಟ್ಟಕ್ಕಾಗಲ್ಲ. ಹೌದು ಸರ್, ನೀವು ಮುಖ್ಯಮಂತ್ರಿ, ನಾವು ಅಲ್ಲಿ ನಿಮ್ಮ ನಿವಾಸದ ಹತ್ರ ಹೋದರೆ ನಾವು 100 ಸೆಕ್ಯೂರಿಟಿ ಚೆಕ್ಸ್ ಆಗಬೇಕು. ಯಾರು ಜನಸಾಮಾನ್ಯರು ನಿಮ್ಮ ಹತ್ರ ಬರೋದಕ್ಕೆ ಆಗ್ತಾ ಇಲ್ಲ, ಬಂದರೆ ನೀವೇ ಬೈತೀರಾ. ಗೃಹಲಕ್ಷ್ಮಿ ಬಗ್ಗೆ ಯಾರೋ ಕೇಳಿದಾಗ DK ಶಿವಕುಮಾರನ ಅವ್ರನ್ನ ಬೈತಾರೆ. ಜನರನ್ನೇ ಬೈಯುವಂತಹ ಪರಿಸ್ಥಿತಿಲಿ ಇದ್ದೀರಾ ನೀವು. ಹಾಗಾಗಿ ನಿಮ್ಮನ್ನು ಯಾರೂ ಮುಟ್ಟಕ್ಕೆ ಬರ್ತಾ ಇಲ್ಲ. ಮುಟ್ಟಕ್ಕೆ ಬರ್ತಿರೋರು ನೀವು ಸೆಕ್ಯೂರಿಟಿ ಚೆಕ್ ಮಾಡ್ದೇನೆ ನಿಮ್ಮ ಒಂದು ಸಚಿವ ಸಂಪುಟ ಸಭೆಯಲ್ಲಿ ನಿಮ್ಮ ಶಾಸಕರಿದಾರಲ್ಲ ಅವ್ರು ನಿಮ್ಮ ಕಾಲಿ ಎಳಿಯಕ್ಕೆ ಬರ್ತಾ ಇರೋದು ಹೊರತು ನಾವಲ್ಲ. ಮತ್ತೆ ಇನ್ನೊಬ್ರು ಯಾರು ಅಂದರೆ ಹೈಕಮಾಂಡ್. ವಯನಾಡಲ್ಲಿ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇವಾಗ ಅವರೇ ಬಂದು ನಿಮಗೆ ಕಾಲು ಎಳಿತಾರೆ. ನಾವಲ್ಲ ಸರ್, ನಾವಲ್ಲ. ದಯವಿಟ್ಟು ನಿಮಗೆ ಗೊತ್ತಿರಲಿ, ಇವತ್ತು ಜನಸಾಮಾನ್ಯರು ಜನರಿಗೆ ಒಂದು ಆಕ್ರೋಶ ಬಂದಿದೆ. 2 ವರ್ಷ ಇನ್ನೂ ಆಗಿಲ್ಲ ಸರ್ಕಾರಕ್ಕೆ. ಆ ಒಂದು ಪರಿಸ್ಥಿತಿನಲ್ಲಿ ಆಗ್ಲೇನೆ ಇಂತಹ ಒಂದು ಇಷ್ಟು ಲಿಸ್ಟ್ ಆಫ್ ಸ್ಕ್ಯಾಮ್ಸ್ ಬಂದಿದೆ ಅಂದ್ರೆ ಯಾರು ಮುಟ್ಟಕ್ಕೆ ಹೋಗ್ತಿದ್ದಾರೆ CM ಕುರ್ಚಿನ? ಯಾರಿಗೆ ಸಂದೇಶ? ಕಮಲ್ನಾಥ್ ಅವರು ಮತ್ತೆ ಗೆಹ್ಲೋಟ್ ಬಗ್ಗೆ ಆರಂಭದಲ್ಲಿ ನಾನು ಹೇಳಿದೆ, ಸೇಮ್ ಡೈಲಾಗ್ ಹೇಳ್ತಾ ಇದ್ರು. ಗೆಹ್ಲೋಟ್ ಅವರು ಸಚಿನ್ ಪೈಲಟ್ಗೆ ಹೇಳ್ತಾ ಇದ್ರು, ಇಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಅವ್ರಿಗೆ ಹೇಳ್ತಾ ಇದ್ರು. ಸೇಮ್ ಯಾವುದಾದ್ರೂ ಪಬ್ಲಿಕ್ ಮೀಟಿಂಗ್ಗಳು ಹೋದರೆ ಫಸ್ಟ್ ಹೇಳೋರು. ಯಾಕೆಂದರೆ ಅವರು ಹೈಕಮಾಂಡ್ಗೆ ಸ್ವಲ್ಪ ಬ್ರಿಡ್ಜ್ ಆಗಿರ್ತಾರೆ, ಓ ಈ ರೀತಿ ಆಗ್ತಿದೆ ಅಂತ. ಹಾಗೆ ಮೊನ್ನೆ ಸಿದ್ದರಾಮಣ್ಣವರು ಈ ಮಾತನ್ನು ಹೇಳಿದಾರೆ ಹೊರತು, ಈಗ ರೇ ಅಂತ ನಾವು ಕೆಲವು ಟೈಮ್ ಮಾತಾಡ್ತಿರ್ತೀವಲ್ಲ, ರಾಜಕೀಯ ಹಾಗಾದ್ರೆ ಏನು ರಾಜಕೀಯ ಎಲ್ಲರೂ ಸುಮ್ಮನೆ ಇರ್ತಾರ? ಮಾಡ್ತಾ ಇದ್ದಾರೆ ಅಂತಾನೆ ಅನ್ಕೊಳ್ಳಿ. ನೀವ್ ಏನಕ್ಕೆ ಅತ್ಯಂತ ಈ ಮಟ್ಟದ ಒಂದು ವೀಕ್ ಸಿದ್ದರಾಮಣ್ಣ ಆಗ್ತಾ ಹೋಗ್ತಿದ್ದೀರಾ ನಿಮ್ಮ ಪಕ್ಷದಲ್ಲಿ? ಇಲ್ಲ, ಒಂದು ನಿಮ್ಗೆ ಮೊನ್ನೆ DK ಶಿವಕುಮಾರ್ ಅವ್ರಿಗೆ ಅಧಿಕಾರ ಕೊಡ್ಲಿಕ್ಕೆ ಇಷ್ಟ ಇಲ್ವಾ? ಅದು ನಿಮ್ಮ ಪಕ್ಷದ್ದು, ನಾನು ಮಾತಾಡೋಕ್ಕಾಗಲ್ಲ. ಇಲ್ಲ, ನೀವು ಏನಕ್ಕೆ ದಿನೇ ದಿನೇ ವೀಕ್ ಆಗ್ತಿದ್ದೀರಾ? ಸ್ಟ್ರಾಂಗ್ ಆಗಿ. ಈ ರೀತಿ ಎಲ್ಲ ನೀವು ಪಬ್ಲಿಕ್ ಡೊಮೈನಲ್ಲಿ ಹೋಗಿದ್ದು ಕಾರ್ಯಕ್ರಮ ಏನು ಜನಾನೇ ಸುಮ್ಮನಿರೋಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಬಂದ್ರೆ, ಯಾಕಂತಂದ್ರೆ ಈಗ ಇವ್ರು ಹೇಳ್ತಾ ಇದ್ರು, ಈಗ ಈ ಹೇಳಿಕೆನ ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳ್ತಿರೋದು ಕಾಂಗ್ರೆಸ್ ಪಕ್ಷದ ಜನ ನಾಯಕರುಗಳಿಗೆ ಹೊರತು ಬೇರೆ ಪಕ್ಷದವ್ರಿಗೆ ಹೋಗಲ್ಲ. ಯಾಕಂದ್ರೆ 136 ಇಟ್ಕೊಂಡು ನೀವು ಈ ಮಟ್ಟದ ಮಾತಾಡ್ತಿದ್ದೀರಾ ಅಂದ್ರೆ ಅಲ್ಲಿಗೆ ತಿಳ್ಕೊಳ್ಳಿ ನೀವು ಎಷ್ಟು ಮಟ್ಟಿಗೆ ನೀವು ವೀಕ್ ಆಗಿದ್ದೀರಾ ಕರ್ನಾಟಕದಲ್ಲಿ. 135 ಆದ್ರೂ ಸಿದ್ದರಾಮಯ್ಯನವರು ಯಾವತ್ತೂ ಈ ತರ ಒಂದು ಸ್ಥಿತಿಲಿ ನೋಡಿಲ್ಲ ನಾವು, ಅಲ್ವಾ? ಇಷ್ಟು ಒಂದು ಕಾರ್ನರ್ಡ್ ಆಗಿ ಯಾವತ್ತು ನಾವು ನೋಡಿಲ್ಲ. ಕಾರ್ನರ್ಡ್ ಅಂದ್ರೆ ನಾವು ರಾಜಕೀಯ ಪಕ್ಷ, ಒಂದು ಆಪೋಸಿಷನ್ ಏನು ತಪ್ಪಾದ್ರೂ ನಾವು ಅದನ್ನ ಮುಂದೆ ಹೇಳಬೇಕು. ಆದ್ರೆ ಯಾವತ್ತೂ ಹೇಳ್ತಾರೆ ಕೀಪ್ ಯೋರ್ ಫ್ರೆಂಡ್ಸ್ ಕ್ಲೋಸ್, ಯೋರ್ ಎನಿಮೀಸ್ ಕ್ಲೋಸರ್ ಅಂತ. ಅದು ಒಳಗಡೆಯಿಂದ ಬರ್ತಿರೋ ಒಂದು ಭಿನ್ನಾಭಿಪ್ರಾಯಗಳಿಂದ ಅವ್ರು ಇಷ್ಟ. ಆಪರೇಷನ್ ಕಮಲ ಮಾಡೋ ಪ್ರಯತ್ನ ಬಿಜೆಪಿ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಕೇಳಲಾಗಿತ್ತು. ಹೌದು ಅಂದವ್ರು 40%, ಇಲ್ಲ ಅಂದವ್ರು 56% ಜನ, 20,000ಕ್ಕಿಂತ ಅಧಿಕ ಜನ ವೋಟ್ ಮಾಡಿದ್ದಾರೆ. ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಆದರೆ ನಾವು ಕಂಡಂತೆ ಅಂತ ಹೇಳಿ ಒಂದು ಚಿಕ್ಕ ನಮ್ಮ ಅಭಿಪ್ರಾಯವನ್ನ ಈ ಪ್ಯಾನಲಿಸ್ಟ್ಗಳ ಹೇಳಿಕೆ ಆಧಾರದ ಮೇಲೆ ಹೇಳೋದಾದ್ರೆ, ನೋಡಿ, ಪರಿಶುದ್ಧವಾದ ಆಡಳಿತ ಕೊಡ್ಲಿ ಅಂತ ಹೇಳಿ ಈಗಿನ ದಿನಮಾನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಬಹುಶಃ ಮೂರ್ಖತನ ಆಗ್ದಿತ್ತೇನೋ. ಆದರೆ ಸುಭದ್ರವಾದ ಆಡಳಿತ ಕೊಡಿ ಅಂತ ಹೇಳಿ ನಾವು ಅಪೇಕ್ಷೆ ಮಾಡ್ಬೋದು. ಯಾವುದೇ ಫೋರ್ಸ್, ಅದು ಒಳಗಿನದ್ದೋ ಹೊರಗಿನದ್ದೋ, ಯಾವುದೇ ಫೋರ್ಸ್ ಈ ಸರ್ಕಾರವನ್ನ, ಜನರು ಆಯ್ಕೆ ಮಾಡಿರುವ ಸರ್ಕಾರವನ್ನ ಅಲುಗಾಡಿಸೋ ಪ್ರಯತ್ನ ಮಾಡ್ತಾ ಇದ್ರೆ ಆ ಫೋರ್ಸನ್ನ, ಹಾಗೆ ಅದಕ್ಕೆ ಕಾರಣವಾಗಿರುವ ವಿಚಾರವನ್ನ ಅಡ್ರೆಸ್ ಮಾಡಬೇಕಾಗಿರೋ ದಾಯತ್ವ ಕಾಂಗ್ರೆಸ್ ಪಕ್ಷಕ್ಕೆ, ಅದರ ನೇತೃತ್ವ ವಹಿಸಿರುವ